ಪ್ರೆಗ್ನೆನ್ಸಿ ಟೈಮಲ್ಲಿ, ಅದು ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ವೆಜಿನಲ್ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಂಡ್ರೆ ಹೌ ಟು ಜಸ್ಟ್ ಡೀಲ್ ವಿತ್ ಇಟ್, ಶುಡ್ ವಿ ಬಿ ವರಿಡ್ ಆರ್ ವಾಟ್ ವಿ ಶುಡ್ ಡೂ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಪೀರಿಯಡ್ಸ್ ಮಿಸ್ ಆದ ನಂತರ ಒಂದು 10-15 ಡೇಸಲ್ಲಿ, ಅಂದರೆ ಅರೌಂಡ್ 5 to 6 ವೀಕ್ಸಲ್ಲಿ there is something called as physiologically occurring implantation bleeding, ವೇರ್ ಎನ್ ಎಂಬ್ರಿಯೋ ವಿಚ್ ಇಸ್ ಬೀನ್ ಫಾರ್ಮ್ಡ್, ಅಂದರೆ ಈ ಭ್ರೂಣ ಫಾರ್ಮ್ ಆಗಿರುತ್ತಲ್ಲ ಅದು ಹೋಗ್ಬಿಟ್ಟು ಈ ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಇಟ್ ವಿಲ್ ಸ್ಟಾರ್ಟ್ ಟು ಗೆಟ್ ಎಂಬೆಡೆಡ್. ಸೊ ಅಲ್ಲಿ ಹೋಗಿ ಅದು ಎಲ್ಲ ಅದರದ್ದು ಬ್ಲಡ್ ಸಪ್ಲೈ ಎಲ್ಲ ಅದು ಫಾರ್ಮ್ ಆಗಿ ಅಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ ದಟ್ ಮೈಟ್ ಬಿ ದ ಲಿಟಲ್ ಬಿಟ್ ಆಫ್ ಡಿಸ್ಟ್ರಕ್ಷನ್ ಆಫ್ ದ ಲೋಕಲ್ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾನ್ ಬಿ ಸೀನ್ ಆಸ್ ಅ implantation bleeding. It can be little bit of brown stained or little bit pinkish and it will be very little ಸ್ವಲ್ಪ ಪೇಯ್ನು ಇರ್ಬೋದು. ಆ್ಯಂಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಇದೇ ರೀತಿಯೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿನೂ ನಮಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಪ್ರೆಗ್ನೆನ್ಸಿ ವಿಚ್ ಇಸ್ ಅಕರಿಂಗ್ ಅದರ್ ದೆನ್ ದ ಯೂಟ್ರೈನ್ ಕ್ಯಾವಿಟಿ, ಅಂದರೆ ನಾರ್ಮಲ್ ಲೊಕೇಶನ್ ಬಂದುಬಿಟ್ಟು ಈ ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಆಗೋದು. ಎಕ್ಟೋಪಿಕ್ ಅನ್ನೋದು ಬೇರೆ ಎಲ್ಲಾದರೂ ಅಬ್ನಾರ್ಮಲ್ ಲೊಕೇಶನಲ್ಲಿ ಆದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಆ ಎಕ್ಟೋಪಿಕ್ ಪ್ರೆಗ್ನೆನ್ಸಿನೂ ಇದೇ ರೀತಿ ಸ್ವಲ್ಪ ಪೇಯ್ನ್ ಅಲಾಂಗ್ ವಿತ್ ಸ್ಪಾಟಿಂಗ್ ಆರ್ ಬ್ಲೀಡಿಂಗ್ ಕಾಣಿಸ್ಕೋಬೋದು. So, bleeding during pregnancy, be it be early pregnancy, late pregnancy, or whichever period in the pregnancy, it has to be addressed with the doctor only. So, what you have to do, immediately keep a pad just for quantification's sake and then reach out to your doctor. Doctors can do scannings and if at all it is too early, it can be sometimes ಏನಾಗುತ್ತೆ ಅಂದರೆ early pregnancy losses, ಅಂದರೆ ಅಬೋಷನ್ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ಇರ್ಬೋದು. So, any bleeding during the pregnancy, immediately keep one pad and reach out to your doctor and address the problem to them.